ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಕನ್ನಡದಲ್ಲೂ ಸಹ ಸ್ವಾಗತ ಹೇಳ್ತಾ ಒಂದು ಪುಟ್ಟದಾದ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನೋಡ್ತಾ ಇದ್ದೀರಿ, ರೆಡಿ ಆಗಿದ್ದೀನಿ. ಸ್ಯಾರಿ ಔಟ್ಫಿಟ್ ಹೇಗಿದೆ ನೋಡಿ. ಇವತ್ತು ಸಿಂಗಲ್ ಪಿನ್ ಮಾಡಿದ್ದೀನಿ. ಇದು ತುಂಬ ಅಪರೂಪ. ನಾನು ಈ ರೀತಿ ಸಿಂಗಲ್ ಪಿನ್ ಮಾಡೋದು ತುಂಬಾ ಅಪರೂಪ. ಇವತ್ತು ಸಿಂಗಲ್ ಪಿನ್ನೇ ಮಾಡ್ಕೊಂಡಿದ್ದೀನಿ. ನಮ್ಮ ಸ್ವಂತದವರು ರಿಲೇಟಿವ್ ಆಗಬೇಕು. ನಾನು ಈಗ ಸ್ವಲ್ಪ ದಿನದಲ್ಲಿ ಬೀಗರು ಊಟ ಮತ್ತು ಮದುವೆ ಒಂದು ಕಾರ್ಯಕ್ರಮದ ತೋರಿಸಿದ್ನಲ್ಲ, ಅವರ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ ಇದೆ. ಆ ಪೂಜೆಗೆ ಹೊರಟಿದ್ದೀನಿ. ಇಲ್ಲೇ ನಮ್ಮ ರೋಡಿಂದ ಪಕ್ಕದ ರೋಡೆ ಪೂಜೆಗೆ ಹೋಗ್ತಾ ಇದ್ದೀನಿ. ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ ನನ್ನ ಬ್ಲಾಗ್ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಿ, ನಾವು ಯಾವಾಗಲೂ ಜೋಡಿ ಮೇಲೆ ಹೋಗೋದು. ಹಾಯ್ ಮಾಡು. ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ಸ್ವಲ್ಪ ಸಮಯ ಆಗೋಗಿದೆ. ಹೋಗೋಣ, ಕೈ ಮುಗ್ದಾದರೂ ಬರೋಣ. ಪೂಜೆ ಸ್ವಲ್ಪ ಲೇಟ್ ಆಯ್ತು ಇವತ್ತು. ಶುಕ್ರವಾರ ಆಗಿರೋದ್ರಿಂದ ರಾಹುಗಾಲ 10:30 ಮೇಲಲ್ವಾ, ಬೆಳಗ್ಗೆ ಪೂಜೆ ಆಗಿರಬಹುದು. ಆದರೂ ಸಹ ಸತ್ಯನಾರಾಯಣನಿಗೆ ಒಂದು ನಮಸ್ಕಾರ, ಒಂದು ಪ್ರಾರ್ಥನೆ ಮಾಡಿಕೊಂಡು ಬರೋಣ. ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಹಾಗೆ ನನ್ನ ಈ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ಬನ್ನಿ, ಹೋಗಿ ಬರೋಣ. ನೋಡ್ತಾ ಇದ್ದೀರಿ, ಸತ್ಯನಾರಾಯಣ ಸ್ವಾಮಿಯ ದರ್ಶನ ನೀವು ಕೂಡ ಮಾಡ್ಕೊಳ್ತಾ ಇದ್ದೀರಿ. ನಾನು ಕೂಡ ಅಕ್ಷತೆ ಹೂವು ಹಿಡಿದು ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮಿ ಒಟ್ಟಿಗೆ ಇರುವಂಥ ಸತ್ಯನಾರಾಯಣ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಮಂಗಳಾರತಿ ಹಾಗೂ ಪಂಚಾಮೃತ ಪ್ರಸಾದ, ಸಜ್ಜಿಗೆ ಪ್ರಸಾದ ಇವೆಲ್ಲ ತಗೊಂಡು ನೋಡ್ತಾ ಇರುವಂಥ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಸ್ವಾಮಿಯ ಪ್ರಾರ್ಥನೆ ನೀವು ಕೂಡ ಮಾಡ್ಕೊಳ್ಳಿ. ನಾವು ಹೋಗೋಷ್ಟರಲ್ಲಿ ಕತೆ ಎಲ್ಲ ಮುಗಿದಿತ್ತು. ಆಗ್ತಾನೆ ಜಸ್ಟು ದಂಪತಿಗಳು ಪೂಜೆಯಿಂದ ಎದ್ದರು ಅಂತ ಕೂಡ ಹೇಳಿದ್ರು. ಆದರೂ ಸಹ ಮಂಗಳಾರತಿ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದು ಮಾಡಲಿ, ಲಕ್ಷ್ಮೀನಾರಾಯಣ ಸತ್ಯನಾರಾಯಣ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ, ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದಾಯಿತು. ಸ್ನೇಹಿತರು ಹೀಗೆ ಎಲ್ಲರೂ ಸಿಕ್ಕಿದ್ರು. ಸ್ವಂತದವರೇ ಆಗಿರೋದ್ರಿಂದ ಎಲ್ಲರೂ ರಿಲೇಟಿವ್ಸೇ ಜಾಸ್ತಿ ಬಂದಿರುವಂಥದ್ದು. ಎಲ್ಲರೂ ಮಾತಾಡ್ತಾ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಯಿತು. ಆನಂತರ ಊಟ ಎಲ್ಲ ಮುಗಿಸ್ಕೊಂಡು ಬರೋ ಥರ ಮಾಡಿಕೊಂಡೆ. ಜಾಸ್ತಿ ಹೊತ್ತೇನಾಗಲಿಲ್ಲ. ಆಲ್ರೆಡಿ ನಾನು ಹೋಗಿದ್ದೆ, ಒಂದು ಸ್ವಲ್ಪ ಲೇಟ್ ಆಗಿತ್ತಲ್ವ, ಸ್ವಲ್ಪ ಹೊತ್ತಷ್ಟೇ ಅಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ ಆಗಿದ್ದು. ಊಟ ಮುಗಿಸೋಣ ಅಂತ ಹೇಳಿ ಊಟಕ್ಕೂ ಸಹ ಬಂದ್ವಿ. ನೋಡ್ತಾ ಇದ್ದೀರಿ, ಹೋಳಿಗೆ ಊಟ. ಆದಷ್ಟು ಸತ್ಯನಾರಾಯಣ ಪೂಜೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಪುಳಿಯೋಗರೆನೇ ಅಲ್ವಾ ಜಾಸ್ತಿ ಮಾಡೋದು. ಪುಳಿಯೋಗರೆ, ಅನ್ನ ಸಾಂಬಾರು, ಹೋಳಿಗೆ ಊಟ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ದುರ್ಗಾಶ್ರೀ ನಾನು ಹೋಗಿದ್ದು ಅಲ್ವಾ, ಹೋಗಿ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದೆ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಪೂರ್ತಿ ವಿಡಿಯೋ ನಾವೆಲ್ಲರೂ ಸಹ ನೋಡಿ. ಸ್ನೇಹಿತರೆ, ನೋಡ್ಕೊಂಡು ಬಂದ್ರಿ. ಇವತ್ತು ಸತ್ಯನಾರಾಯಣ ಪೂಜೆಗೆ ಹೋಗಿದ್ದಂಥದ್ದು. ಅಲ್ಲಿ ಸ್ವಾಮಿಯ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಪರಿಪೂರ್ಣ ವಿಡಿಯೋ ಆಗಿಲ್ಲಲ್ಲ. ಇವತ್ತು 2 ಪ್ರಶ್ನೆಗಳನ್ನ ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಅದಕ್ಕೆ ಸಲಹೆಗಳು ನೀವು ಕೊಡೋದು ಕೂಡ ಬಹಳ ಮುಖ್ಯ ಅಂತ ಅಂದ್ಕೊಳ್ತೀನಿ. ಏನು ಅಂತ ಕೂಡ ತಿಳಿಸ್ತೀನಿ. ಖಂಡಿತ ಈ ವಿಷಯದಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಅಂತರಾಳದಿಂದ ನಿಮ್ಮ ಮನಸ್ಫೂರ್ತಿಯಾಗಿ ಒಳ್ಳೆಯದನ್ನೇ ಬಯಸ್ತೀರಾ ಅಂತ ನನಗೆ ಖಂಡಿತ ಗೊತ್ತಿದೆ. ಏನು ಅಂತ ಹೇಳ್ತೀನಿ. ಸುಮಾರು ಒಂದು 5-6 ವರ್ಷದಿಂದ ನನ್ನ ಚಾನಲ್ನ ನೋಡುವಂಥ ಆತ ತಮ್ಮ ಅಂತ ಭಾವಿಸ್ತೀನಿ. ಆತ ನನಗೆ ಒಂದು ಅಕ್ಕನ ಸ್ಥಾನ ಕೊಟ್ಟಿರೋದ್ರಿಂದ ತಮ್ಮ ಅಂತ ಭಾವಿಸ್ತೀನಿ. ಆತ ಒಂದು ಸಲಹೆ ಎಲ್ಲ ನನ್ನ ಕಡೆಯಿಂದ ಒಂದು ವಿಷಯವಾಗಿ ಅಭಿಪ್ರಾಯನ ನನಗೆ ತಿಳಿಸೋಕ್ಕೆ ಹೇಳಿದ್ದಾನೆ ಆ ಹುಡುಗ. ನನಗೆ ಚಂಚಲ ಅನಿಸುತ್ತು ನನ್ನ ಮನಸ್ಸು. ಯಾವುದನ್ನು ಏನು ಹೇಳೋದಪ್ಪ ಅನ್ನೋ ಥರ ಅನ್ನಿಸ್ತು. ಅದನ್ನು ನಿಮ್ಮ ಮೂಲಕ ನಾನು ನನ್ನ ಅಭಿಪ್ರಾಯನ ತಿಳಿಸಿ ನಿಮ್ಮ ಕಡೆಯಿಂದನೂ ಕೂಡ ಸಲಹೆ ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನೊಂದು, ಈಗ ರೀಸೆಂಟಾಗಿ ನನ್ನ ಚಾನಲ್ ನೋಡ್ತಾ ಇರುವಂಥ ಒಬ್ಬ ಹೆಣ್ಮಗಳು ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಗಮನಿಸ್ತಿರ್ತೀರೇನೋ ಅಂದ್ಕೊಳ್ತೀನಿ. ಅಕ್ಕ, ಸೇಮ್ ನಿಮ್ಮ ಥರನೇ ಸ್ಟೋರಿ ನನ್ನ ಬದುಕಿನಲ್ಲಿ ನಡೀತಾ ಇದೆಯಕ್ಕ ಅಂತ ಹೇಳ್ಕೊಂಡಿದ್ದಾರೆ. ಆಕೆ ನನ್ನ ನಂಬರನ್ನು ಇನ್ಸ್ಟಾಗ್ರಾಮಿಗೆ ಬಂದು ನನ್ನ ನಂಬರ್ನ ತಗೊಂಡು ಸುಮಾರು ಹೇಳಬೇಕು ಅಂದರೆ 1 ಗಂಟೆಗೆ ಹೆಚ್ಚು ಟೈಮು ನನ್ನ ಜೊತೆ ಮಾತಾಡಿದ್ದಾರೆ. ಆಕೆ ಮನದಾಳನ ನೋವನ್ನ ನನ್ನ ಜೊತೆ ಹೇಳ್ಕೊಂಡ್ರು.
ಹೇಳ್ತೀವಿ ಮರಕ್ಕಿಂತ ಮರ ದೊಡ್ಡದು, ನೋವಿಗಿಂತ ನೋವು ಇನ್ನೂ ದೊಡ್ಡದು ಅಂತ ಹೇಳಿ. ಒಬ್ಬರು ಕಷ್ಟ, ನನ್ನದೇ ಕಷ್ಟ ಅಂದರೆ ನನಗಿಂತನೂ ಕಷ್ಟಪಡ್ತಾ ಇರುವಂಥವರು ಈ ಒಂದು ಪ್ರಪಂಚದಲ್ಲಿ, ಸಮಾಜದಲ್ಲಿ ಇದ್ದಾರೆ ಅಂತ ಖಂಡಿತ ಅನಿಸುತ್ತೆ. ಈ ಎರಡು ನನ್ನ ಮನಸ್ಸಿಗೆ ತುಂಬಾ ಒಂದು ತಳಮಳ ನೋವನ್ನು ಕೊಟ್ಟಂಥದ್ದು ನಿಜ. ಅದನ್ನು ನಿಮ್ಮ ಮೂಲಕ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಮೊದಲು ಆ ಹೆಣ್ಮಗಳು ಹೇಳ್ಕೊಂಡಂಥದ್ದನ್ನು ಹೇಳ್ತೀನಿ. 2 ಮಕ್ಕಳು, ತುಂಬು ಕುಟುಂಬದಲ್ಲಿರ್ತಾರೆ ಆಕೆ. ಗಂಡ ಅಂತೂ ಬಹಳ ಒಳ್ಳೆ ಮನುಷ್ಯ ಅಂತ ಹೇಳ್ಕೊಂಡ್ರು ಅವರು. ಗಂಡ ಇದ್ದಾಗ ಎಲ್ಲವೂ ಚೆನ್ನಾಗಿತ್ತು. ಈ ಪ್ರಪಂಚನೇ ಚೆನ್ನಾಗಿದೆಯಪ್ಪ, ಈ ಪ್ರಪಂಚದಲ್ಲಿರೋರೆಲ್ಲ ಒಳ್ಳೆಯವರಪ್ಪ ಅನ್ನುವಷ್ಟು ಬದುಕು ಚೆನ್ನಾಗಿತ್ತು ಅಕ್ಕ. ನೋಡಿ, ದುರಾದೃಷ್ಟವಶತ್ ಆಕೆ ಮಕ್ಕಳು ಪುಟ್ಟ ಮಕ್ಕಳು ಮನೆಯಲ್ಲಿ ತುಂಬು ಕುಟುಂಬದಂಗೆ ಇರ್ತಾರೆ. ಗಂಡ ಇದ್ದಾಗ ಎಲ್ಲರೂ ಚೆನ್ನಾಗಿರ್ತಾರೆ. ಹಿಂಗಿದ್ದಾಗ ಹಠಾತ್ ಅವ್ರ ಗಂಡ ತೀರ್ಕೊಳ್ತಾರೆ. 2 ಮಕ್ಕಳು ಮುದ್ದಾಗಿರೋ ಇವೆ ಮಕ್ಕಳುಗಳು. ಆತನಿಗೆ ಹೆಂಡತಿ ಮಕ್ಕಳು ಅಂದರೆ ತುಂಬ ಇಷ್ಟದಿಂದ ನೋಡ್ಕೊಳ್ತಾ ಇರ್ತಾರೆ. ಯಾವುದೇ ನೋವು ಬರ್ದಂಗೆ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ತಾ ಇರ್ತಾರೆ. ಅಂಥವ್ರನ್ನ ಕಳ್ಕೊಂಡಾಗ ಹೆಂಡತಿ ಮಕ್ಕಳಿಗಾಗುವಂಥ ಆಘಾತ ಇನ್ಯಾರಿಗೂ ಆಗೋದಿಲ್ಲ ಅಂತ ನಾನು ಹೇಳಬಹುದು, ನನ್ನ ಒಂದು ಅನುಭವದ ಮೇಲೆ ಅಂತ ಹೇಳ್ತೀನಿ. ತಾಯಿಗೂ ನೋವು ಆಗಬಹುದು, ಆದರೆ ಇನ್ನೊಬ್ಬ ಮಕ್ಕಳಿರ್ತಾರೆ, ಇನ್ನೊಬ್ಬ ಮಗ ಇರ್ತಾರೆ, ಇನ್ನೊಬ್ಬ ಮಗಳಿರ್ತಾರೆ, ಇನ್ನೊಬ್ರು ಯಾರೋ ಇರ್ತಾರೆ, ಅವರನ್ನು ನೋಡ್ಕೊಂಡು ಸುಮ್ಮನೆ ಆಗ್ತಾರೆ. ಅದೇ ಹೆಂಡತಿ 20-25 ವರ್ಷ ಅವ್ರ ಜೊತೆ ಸಂಸಾರ ಮಾಡಿದಂಥ ಹೆಂಡತಿ ಗಂಡನ ಹಠಾತ್ತಾಗಿ ಕಳ್ಕೊಂಡಾಗ ಆಕೆಗಾಗುವಂಥ ಆಘಾತ ನಿಜವಾಗ್ಲೂ ಆಕೆನೂ ಕೂಡ, ಅವ್ರ ತಂದೆ ತಾಯಿನೂ ಕೂಡ ಮರಿಬಹುದು, ಗಂಡನ ಮರೆಯೋಕ್ಕಾಗಲ್ಲ. ಇಂತಹ ಸಂಕಷ್ಟದ ಪರಿಸ್ಥಿತಿ ನಾನು ಎದುರಿಸ್ತಾ ಇದ್ದೀನಿ. ನಮ್ಮ ಮನೆಯವರು ಇದ್ದಾಗ ಎಲ್ಲರೂ ಒಳ್ಳೆಯವ್ರ ಥರ ಇದ್ದರು. ನನ್ನನ್ನಾಗಲಿ ನನ್ನ ಮಕ್ಕಳನ್ನಾಗಲಿ ಒಂದು ಮಾತಾಡ್ಸೋದಾಗಲಿ, ಒಂದು ನೋಡ್ಕೊಳ್ಳೋದಾಗಲಿ ತುಂಬ ಒಳ್ಳೆಯವರಪ್ಪ ಎಲ್ಲರೂ ಅನ್ನೋ ಥರ ಇದ್ದವರು ದಿಢೀರಂತ ಅವ್ರ ಗಂಡ ಹೋದ್ಮೇಲೆ ಎಲ್ಲರೂ ಬದಲಾಗಿದ್ದಾರೆ ಅಕ್ಕ. ಆಕೆ ಮನೆ ಬಿಟ್ಟು ಹೋಗೋ ಥರ ಮಾಡಿದ್ದಾರೆ ಅಂತ ಹೇಳ್ಕೊಂಡ್ರು. ನಿಮ್ಮ ಮಕ್ಕಳು ಯಾರು ದೊಡ್ಡವರು, ನಮ್ಮ ಮಕ್ಕಳು ಚಿಕ್ಕವರು, ನಾನು ಏನು ಮಾಡಬೇಕಕ್ಕ? ಇನ್ನೊಂದು ಹೇಳಬೇಕು ಅಂದರೆ ಆಕೆ ತವ್ರ ಮನೇಲೂ ಕೂಡ ಯಾರೂ ಇಲ್ಲ. ತಂದೆ ತಾಯಿ ಚಿಕ್ಕ ವಯಸ್ಸಿಗೆ ತೀರ್ಕೊಂಡಿದ್ದಾರೆ. ದೊಡ್ಡಪ್ಪನೋ ಚಿಕ್ಕಪ್ಪನೋ ಯಾರೋ ಅವ್ರನ್ನ ಸಾಕಿ ಮದುವೆ ಮಾಡಿ ಕಳಿಸಿರ್ತಾರೆ. ಈ ಪರಿಸ್ಥಿತಿಲೂ ಸಹ ಅವ್ರು ಕೈ ಬಿಟ್ಟಿಲ್ಲ. ಅಂದರೆ ಈಗ ಮಗಳಿಗೆ ಆ ಥರ ಕಷ್ಟ ಆಯಿತು ಅಂದರೆ ಯಾರೋ ಬಿಟ್ಕೊಡೋಕೆ ರೆಡಿ ಇರಲ್ಲ. ಏನೋ ಒಂದು ಸಮಾಧಾನ ಹೇಳಬಹುದು. ಎಷ್ಟು ದಿನ ನೋಡ್ಕೊಳ್ಳೋಕ್ಕೆ ಸಾಧ್ಯ? ಒಬ್ಬ ಹೆಣ್ಣು ಮದುವೆಯಾಗಿ ಗಂಡನ ಮನೆಗೆ ಬಂದ ಮೇಲೆ ಆಕೆಯ ಆ ಕುಟುಂಬನ ತನ್ನ ಕುಟುಂಬ ಅಂತ ಭಾವಿಸಿರ್ತಾಳೆ. ಗಂಡ ಇದ್ದಾಗ ಎಲ್ಲ ಚೆನ್ನಾಗಿರುತ್ತೆ. ಅವರಿಲ್ಲ ಅಂದರೆ ಅವ್ರಿಗುಟ್ಟಂಥ ಮಕ್ಕಳು ಯಾರಿಗೂ ಬೇಡ ಆಗ್ಬಿಡ್ತಾರ. ಆ ಸೊಸೆ ಆ ಮನೆಗೆ ಬಂದಂತಹ ಆಕೆನೂ ಕೂಡ ಯಾರಿಗೂ ಬೇಡ ಅನಿಸ್ಬಿಡ್ತಾರ. ಗಂಡ ತೀರ್ಕೊಂಡ ತಕ್ಷಣ ನೋವು ಮೇಲೆ ನೋವು ಕೊಡುವಂಥದ್ದು, ಮಾತಿನ ಮೂಲಕ ನೋವು ಕೊಡುವಂಥದ್ದು. ಆಕೆ ಎಷ್ಟು ಅಳ್ತಾ ಹೇಳ್ಕೊಂಡ್ರು ಅಂದರೆ ನನಗೆ ಮನಸ್ಸು ಹೆಂಗಾಯಿತು ಅಂದರೆ ನಿಜವಾಗ್ಲೂ ಅದು ಹೇಳ್ಕೊಳ್ಳೋಕ್ಕೆ ಆಗಲ್ಲ. ನಾನು ಅವ್ರ ಮುಂದೆ ತೋರಿಸ್ಕೊಳ್ಳಿಲ್ಲ, ಧೈರ್ಯ ಕೊಟ್ಟೆ, ಮೋಟಿವೇಶನ್ ಕೊಟ್ಟೆ. ಯಾರೂ ಇಲ್ಲ ಅಂದವ್ರಿಗೆ ಭಗವಂತ ಇರ್ತಾರೆ. ನೀವು ತಲೆ ಕೆಡಿಸ್ಕೋಬಾರ್ದು. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡಬೇಕಷ್ಟೇ ಇವಾಗ ಇರೋದು. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನೀವು ಇಲ್ಲಿ ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ. ಅದು ಕಾಲನೇ ತೀರ್ಮಾನ ಮಾಡುತ್ತೆ. ನಿಜ ಹೇಳಬೇಕು ಅಂದರೆ ಗಂಡನ ಕಳ್ಕೊಂಡ ಮೇಲೆ ತಂದೆ ಇಲ್ಲದ ಮಕ್ಕಳಿಗೆ ಕಾಳಜಿ ವಹಿಸೋರಾಗಲಿ ಪ್ರೀತಿ ಕೊಡೋರಾಗಲಿ ಬೇಕು. ಆ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡುವಂಥದ್ದು, ಮಿಕ್ಕಿದವ್ರನ್ನ ಮೊಮ್ಮಗಳು ಹಿಂಗೆಲ್ಲ ಹೇಳೋರು ತಮ್ಮ ಮನೆಗೆ ತಮ್ಮ ರಕ್ತಕ್ಕೆ ಹುಟ್ಟಿರುವಂಥ ಮಕ್ಕಳನ್ನ ಅದು ಹೆಂಗೆ ನೆಗ್ಲೆಕ್ಟ್ ಮಾಡ್ತೀರಿ? ನಿಮ್ಮ ಮನಸ್ಸಾಕ್ಷಿ ಅನ್ನೋದು ಇದೆಯಾ? ನಿಜವಾಗ್ಲೂ ಇದೆಯಾ? ಇದ್ದವ್ರಿಗೆ ಎಲ್ಲ ಇದೆಯಪ್ಪ ಅನ್ನೋರನ್ನ ಬಿಟ್ಟು ಎಲ್ಲನೂ ಕಳ್ಕೊಂಡಿರೋರಿಗೆ ಧೈರ್ಯ ಕೊಡಬೇಕು, ಕಾಯಬೇಕು ಅವರನ್ನು. ನನ್ನ ಮಗನ ರಕ್ತಕ್ಕೆ ಹುಟ್ಟಿರುವಂಥವರು ನಮ್ಮ ಕುಟುಂಬದ ಮಕ್ಕಳು.
ಯಾರು ಎಗೆನೆಸ್ಟ್ ಆದರೂ ಸಹ ಅವ್ರನ್ನ ಬಿಟ್ಕೊಡ್ಬಾರ್ದು ಅನ್ನುವಂತಹ ಮನಸ್ಥಿತಿ ಅವ್ರಗಳಿಗೆ ಆಕೆ ಇಲ್ಲ. ಆಕೆ ಇವತ್ತು ಬೀದಿ ಪಾಲಾಗಿದ್ದಾರೆ. ಆ ಹೆಣ್ಮಗಳು ಅವ್ರ ಚಿಕ್ಕಪ್ಪನ ಮನೇಲೋ ದೊಡ್ಡಪ್ಪನ ಮನೆಗಿರ್ಬೋದು, ಮನೆ ಬಿಟ್ಟು ಹೋಗೋ ರೀತಿ ಎಲ್ಲರೂ ನಡ್ಕೊಂಡಿದ್ದಾರೆ. ನಮ್ಮ ಮನೆಯವರು ಇದ್ದಾಗ ಆ ಥರ ಇರಲಿಲ್ಲ ಯಾರೂ ಸಹ. ಚುಚ್ಚು ಮಾತುಗಳು, ಆ ನೋವುಗಳು, ನಾನೇ ಮನೆ ಬಿಟ್ಟು ಹೋಗಬೇಕು ಅನ್ನುವಷ್ಟು ಮಟ್ಟಿಗೆ ಎಲ್ಲರೂ ರಿಯಾಕ್ಟ್ ಮಾಡಿದರೆ ಗಂಡನ ಕಡೆಯವರು ಅಂತ ಹೇಳ್ಕೊಳ್ತಾರೆ. ಆ ಮಕ್ಕಳ ಬಗ್ಗೆ ಒಂದು ಮನೆಯೂ ಕಾಳಜಿ ಇಲ್ಲ ಅಂತ ಹೇಳ್ಕೊಳ್ತಾರೆ. ಇದೇನಾ ಸಮಾಜ? ಯಾಕೆ ಈಗ ಆ ಗಂಡ ಅನ್ನೋರು ಇದ್ದಿದ್ರೆ ಈ ಥರ ಮಾಡ್ತಿದ್ರಾ? ಇವರು ಈ ಥರ ನಡ್ಕೊಳ್ತಿದ್ರಾ? ನೋಡಿ, ಆತ ಒಬ್ಬರು ಇಲ್ಲದೆ ಇರೋದಕ್ಕೆ ಇಡೀ ಕುಟುಂಬ ನರಕದಲ್ಲಿದೆ. ಅಂದರೆ ನಂಬ್ಕೊಂಡು ಬಂದಂಥ ಹೆಂಡ್ತಿ, ಅವ್ರಿಗುಟ್ಟಂಥ ಮಕ್ಕಳು. ನೋಡಿ, ನಾನು ಧೈರ್ಯ ಕೊಟ್ಟಿದ್ದೀನಿ, ನಿಮ್ಮ ಮಕ್ಳಿಗೋಸ್ಕರ ನೀವು ಎದ್ದೇಳಬೇಕು. ಇಲ್ಲಿ ಯಾರೂ ಆಗಲ್ಲ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಮಕ್ಕಳು ಭವಿಷ್ಯನೇ ಇಲ್ಲಿ ನಿಮಗೆ ಗುರಿ ಆಗಬೇಕು. ನೀವು ಬೆಳೀಬೇಕು, ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡು ಹೋಗಬೇಕು. ನೀವು ವೀಕ್ ಆಗಲಿ ಅಂತ ಅವ್ರು ಮಾಡ್ತಾವ್ರೆ ಅಲ್ವಾ, ನೀವು ವೀಕ್ ಆಗಬಾರ್ದು, ಡಬ್ಬಲ್ ಸ್ಟ್ರಾಂಗ್ ಆಗಬೇಕು. ಎದ್ದೇಳಿ, ಧೈರ್ಯವಾಗಿರಿ. ನಿಮ್ಮ ಆತ್ಮ ಶುದ್ಧವಾಗಿದೆ, ನಿಮ್ಮ ಆದಿ ಶುದ್ಧವಾಗಿದೆ ಅಂದರೆ ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ. ನಿಮ್ಮ ತಡೆಯೋಕ್ಕೂ ಆಗಲ್ಲ. ಭಗವಂತ ನಿಮಗೆ ದಾರಿ ತೋರಿಸ್ತಾರೆ. ಅಂತ ಆಕೆಗೆ ಹೇಳ್ತೀನಿ. ಆಕೆ ಹತ್ಕೊಂಡು, ಅಕ್ಕ ಸೇಮ್ ನಿಮ್ಮ ಥರನೇ ಸ್ಟೋರಿ ನಮ್ಮದು ಅಕ್ಕ ಅಂತ ಹೇಳ್ಕೊಂಡ್ರು. ನೀವೇನು ಕಷ್ಟಪಡ್ತಾ ಇದ್ದೀರೋ, ನೀವೇನು ಕಣ್ಣೀರು ಹಾಕ್ತಾ ಇದ್ದೀರೋ, ಅದೇ ಬದುಕು ನಂದಾಗಿದೆ. ನೀವು ಹೇಗೆ ಅಣ್ಣನ ಒಳ್ಳೆಯವರು ಅಂತ ಹೇಳ್ಕೊಳ್ತೀರೋ ಅದೇ ರೀತಿ ನಮ್ಮ ಮನೆಯವರು ಕೂಡ ಹಾಗೇ ಇದ್ದರು ಅಕ್ಕ. ಇದ್ದಾಗೆಲ್ಲ ಚೆನ್ನಾಗಿತ್ತು ಅಕ್ಕ, ನಮ್ಮ ಹಣೆ ಬರನ ಇದು ಇಲ್ಲ, ಇದೇನು ಅಕ್ಕ ಇದು, ನಾನು ಹೆಂಗೆ ತಡ್ಕೊಳ್ಳಿ ಅಂತ ಆಕೆ ಅಳ್ತಾ ತುಂಬ ಮಾತಾಡಿದ್ರು. ಅವ್ರಿಗೇನು ಹೇಳೋದು ನಾನು? ಮಕ್ಕಳು ಭವಿಷ್ಯ ನೋಡಬೇಕು. ಕಷ್ಟ ಈಗಿನ ಸಂದರ್ಭದಲ್ಲಿ ತುಂಬ ಕಷ್ಟ ಇದೆ. ಆದರೂ ಧೈರ್ಯವಾಗಿ ಮುನ್ನುಗ್ಗಿ, ಯಾರನ್ನು ನೆಚ್ಕೋಬೇಡಿ. ಅವ್ರಿಗೆ ಮನಸ್ಸಾಕ್ಷಿ ಇಲ್ಲ. ನನ್ನ ಮಕ್ಕಳು, ಅವರು ನಮ್ಮ ಕುಟುಂಬದ ಮಕ್ಕಳು, ನೊಂದಂಥವರು ಯಾರೂ ಇಲ್ಲ. ಗಂಡನ ಕಳ್ಕೊಂಡ್ಮೇಲೆ ಅವ್ರ ಸಂಕಟ, ಅವ್ರ ನೋವು ಅವ್ರಿಗೆ ಗೊತ್ತಿದೆ. ಅದನ್ನು ಅರ್ಥ ಮಾಡಿಕೊಂಡು ನಾವಿದ್ದೀವಿ ಅಂತ ಬಂದು ನಿಲ್ಲದವರು ಯಾಕೆ ಬೇಕಲ್ವಾ? ಕಷ್ಟ ಕ್ಷಣಗಳಲ್ಲಿ, ಕಷ್ಟದ ದಿನಗಳಲ್ಲಿ ನಮ್ಮೊಟ್ಟಿಗೆ ಇಲ್ಲದವರು ಆಮೇಲೆ ನಮ್ಗೆ ಯಾಕೆ ಬೇಕಲ್ವಾ? ಬೆಳಿಬೇಕಲ್ವಾ? ನಾವು ಧೈರ್ಯವಾಗಿ ನಿಂತ್ಕೊಂಡು ಬೆಳೆದು ತೋರಿಸ್ಬೇಕು. ಆವಾಗಲೇ ಅವ್ರಿಗೆ ನಾವು ಕೊಡುವಂಥ ಉತ್ತರ ಆ ರೀತಿ ಇರಬೇಕು. ಏನಂತೀರಿ? ಆ ಹೆಣ್ಮಗಳಿಗೆ ನೀವೇನು ಹೇಳ್ತೀರಾ ಹೇಳಿ? ನಾನಂತೂ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಆ ನೋವನ್ನ ಆಕೆ ಕೈಲಿ ನಾನು ತೋರಿಸ್ಕೊಂಡಿಲ್ಲ. ಧೈರ್ಯ ಕೊಟ್ಟಿದ್ದೀನಿ, ತುಂಬ ಮೋಟಿವೇಟ್ ಮಾಡಿದ್ದೀನಿ. ಇಲ್ಲ, ನಿಮ್ಮ ಕೈಲಿ ಏನೋ ಆಗುತ್ತೆ. ಭಗವಂತ ನಿಮ್ಮ ಕ್ವಾಲಿಟಿ, ನಿಮ್ಮ ಶಕ್ತಿ ನೋಡೋದಕ್ಕೆ ಇದೆಲ್ಲ ಪರೀಕ್ಷೆಗಳು. ನೀವು ಎದ್ದೇಳಬೇಕು. ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ. ಒಂದಲ್ಲ ಒಂದು ದಿನ ನಿಮ್ಮನ್ನು ಮನೆಯಿಂದ ಆಚೆ ಹಾಕಿದಾರಲ್ಲ, ಅವ್ರಿಗೆ ಗೊತ್ತಾಗುತ್ತೆ ನೀವೇನು ಅಂತ ಹೇಳಿ. ನಿಮ್ಮ ಮಕ್ಕಳ ಶಕ್ತಿ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರ ತಂದೆ ಎಲ್ಲೂ ಹೋಗಿರಲ್ಲ, ಮಕ್ಕಳೊಟ್ಟಿಗೆ ಇರ್ತಾರೆ. ಇದಂತೂ ಸತ್ಯ. ನಾನು ನೋಡ್ತಾ ಇದ್ದೀನಿ, ನಮ್ಮ ಮನೆಯವ್ರನ್ನ ನನ್ನ ಮಕ್ಕಳ ರೂಪದಲ್ಲಿ ನೋಡ್ತಾ ಇದ್ದೀನಿ. ಕೆಲವು ಆ್ಯಟಿಟ್ಯೂಡು, ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಲಿ, ಕೆಲವು ಬಾರಿ ನಡೆಯೋದಾಗಲಿ, ಮಾತಾಡೋದಾಗಲಿ, ಒಂದು ಕೂತ್ಕೊಂಡು ನಗುವಾಗಲಿ ನಮ್ಮ ಮನೆಯವ್ರನ್ನ ನೋಡ್ತಾ ಇದ್ದೀನಿ. ಸತ್ಯವಾಗ್ಲೂ ನಾನು ನೋಡ್ತಾ ಇದ್ದೀನಿ. ಕೆಲವು ಬಾರಿ ಸೇಮ್ ಅವರನ್ನೇ ನೋಡ್ದಂಗೆ ಆಗುತ್ತೆ ನನಗೆ. ಎಲ್ರಿಗೂ ಅದೇ ನಾನು ಅವ್ರಿಗೂ ಹೇಳೋದು, ಅವರೆಲ್ಲೂ ಹೋಗಿರಲ್ಲ. ಅವ್ರ ದೇಹ ಇಲ್ಲ ಅಂದರೂ ಅವ್ರ ಆತ್ಮ ಮಕ್ಕಳೊಟ್ಟಿಗೆ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ನಿಜವಾಗ್ಲೂ ಸಹ ನಾನು ಹೇಳ್ತಾ ಇರೋದು, ಎಲ್ಲರನ್ನೂ ಗಮನಿಸುತ್ತೆ ಆ ಆತ್ಮ. ನಾನಿದ್ದಾಗ ಹೇಗೆ, ನಾನು ಇಲ್ಲದಾಗ ಹೇಗಿದ್ದಾರೆ, ಎಲ್ಲನೂ ಗಮನಿಸುತ್ತೆ. ಅವ್ರು ನಮ್ಮನ್ನು ಕಾಯೋಕ್ಕೆ ಅವ್ರು ನಿಂತಿರ್ತಾರೆ. ಈಗ ನಿಜ ಈಗ ಅವರು ಸಾಯೋಕ್ಕೆ ಮುಂಚಿತವಾಗ್ಲೂ ಸಹ ಹೆಂಡ್ತಿ ಮಕ್ಕಳನ್ನ ಬಿಟ್ಕೊಡ್ತಿದ್ರಾ? ಯಾರಾದರೂ ಏನಾದಂದರೆ ಹೆಂಡ್ತಿ ಮಕ್ಕಳ ಬಗ್ಗೆ ಏನಾದ್ರು ತಡ್ಕೊಳ್ತಿದ್ರಾ ಅವರು? ಇಲ್ಲ ಅಲ್ವಾ? ಆತ್ಮನೂ ಅಷ್ಟೇ, ಅವ್ರು ನಮ್ಮನ್ನು ಬಿಡ್ಕೊಡಲ್ಲ. ಅವರು ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಎಲ್ಲನೂ ನಮ್ಮೊಟ್ಟಿಗೆ ಎಲ್ಲೋ ನೆರಳಾಗಿ ನಿಂತ್ಕೊಂಡು ಗಮನಿಸ್ತಾ ಇರ್ತಾರೆ.
ಅವ್ರಿಗೇನು ಶಕ್ತಿ ಇದೆಯೋ, ಆತ್ಮಕ್ಕೆ ಏನು ಶಕ್ತಿ ಇದೆಯೋ ಆ ಶಕ್ತಿ ಮೂಲಕ ನಮ್ಮನ್ನು ಪ್ರಚೋದನೆ ಮಾಡಿ ಒಂದು ಒಳ್ಳೆ ಹಾದಿಲಿ ಕರ್ಕೊಂಡು ಹೋಗ್ತಾರೆ. ಆ ಹೆಣ್ಮಗಳಿಗೆ ಇದೇ ರೀತಿ ಹೇಳಿದ್ದೀನಿ, ಧೈರ್ಯವಾಗಿ ಮುನ್ನುಗ್ಗಿ, ಭಗವಂತ ನಿಮಗೆಲ್ಲೋ ಒಂದು ದಾರಿನ ತೋರಿಸ್ತಾರೆ. ಬೀದಿಗೆ ತಳ್ಳಿದ ನಿಮ್ಮ ಗಂಡನ ಮನೆಯವರು ಅವರ ಬದುಕು ಹೇಗಿರುತ್ತೆ, ನಿಮ್ಮ ಬದುಕು ಹೇಗಿರುತ್ತೆ ಭಗವಂತ ನಿಶ್ಚಯ ಮಾಡಿರ್ತಾರೆ. ತಲೆ ಕೆಡಿಸ್ಕೋಬೇಡಿ. ನಿಜ ಹೇಳ್ತೀನಿ, ಗಂಡನ ಕಳ್ಕೊಂಡಂಥ ಒಬ್ಬ ಹೆಣ್ಮಗಳು ಮಾನಸಿಕವಾಗಿ ಸತ್ತೋಗಿರ್ತಾಳವಳು. ಗಂಡನ ಕಳ್ಕೊಂಡಂಥ ಹೆಣ್ಮಗಳು ಮಾನಸಿಕವಾಗಿ ಸತ್ತೋಗಿರ್ತಾಳೆ. ತನ್ನ ಕರುಳಿನ ಕುಡಿಗಳಿಗೋಸ್ಕರ ದೇಹ ಆರಾಮಾಗಿ ಕೂತಿದೆ ಅಂತಂದರೆ ಮನಸ್ಸು ಸತ್ತೋಗಿರುತ್ತೆ. ಗಂಡನೊಟ್ಟಿಗೆ ಮಕ್ಕಳಿಗೋಸ್ಕರ ಧೈರ್ಯ ತಗೊಂಡಿರ್ತಾಳೆ ಆಕೆ. ನನ್ನ ಮಕ್ಕಳಿಗೋಸ್ಕರ ನಾನು ಬದುಕಬೇಕು, ನಾವು ಚೆನ್ನಾಗಿರಬೇಕು ಅಂತ ನಿಂತ್ಕೋಬೇಕು. ನಾವು ನಮ್ಮನ್ನು ಹೀಯಾಳಿಸ್ದವ್ರನ್ನ, ನಮ್ಮನ್ನು ನೆಗ್ಲೆಕ್ಟ್ ಮಾಡಿದವ್ರನ್ನ, ನಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತಾಡಿದವ್ರನ್ನ, ಅದರಲ್ಲೂ ಗಂಡನ ಕಳ್ಕೊಂಡಂಥ ಸಂದರ್ಭದಲ್ಲಿ ಮಾಡಿದಂಥವ್ರನ್ನ ನೀವೆಂದೂ ಮರಿಬೇಡಿ. ನಿಮ್ಮ ಬದುಕಿಗೆ ನೀವು ಚಾಲೆಂಜಾಗಿ ತಗೊಳ್ಳೋಕ್ಕೆ ಅವರೇ ಮುಖ್ಯ ಕಾರಣರಾಗಿರ್ತಾರೆ. ನಿಮ್ಮ ಗಂಡ ಇರ್ತಾರೆ ಜೊತೆಗೆ. ಭಗವಂತನ ಪಾದ ಸೇವೆ ಮಾಡಿ. ನಿಜವಾಗ್ಲೂ ನಮ್ಮ ಬದುಕು ಬೇರೆ ಥರನೇ ಇದೆ. ಆಗಲೇ ಶಾಶ್ವತ ಇಲ್ಲ, ರಾತ್ರಿನೂ ಶಾಶ್ವತ ಇಲ್ಲ ಅಂದಾಗ ಈ ಕಷ್ಟ ದಿನಗಳು ಶಾಶ್ವತನ? ಅವರೇನೋ ಸಣ್ಣ ಮನಸ್ಥಿತಿ ಉಳ್ಳವರು. ಅವ್ರಿಗೆ ಭಗವಂತ ತೋರಿಸೋದು ಬೇರೆ ಥರನೇ ತೋರಿಸ್ತಾರೆ. ಕಳ್ಕೊಂಡಿರೋರಿಗೆ ಆ ನೋವಿನ ಬೆಲೆ ಏನು ಗೊತ್ತು. ಹೋದವರೆಲ್ಲ ಒಳ್ಳೆಯವರು, ಇದು ಸತ್ಯ ಅಲ್ವಾ? ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಒಳ್ಳೆಯ ದಿನ ಬಂದೇ ಬರುತ್ತೆ. ನನ್ನ ವಿಡಿಯೋ ನೀವು ಪ್ರತಿನಿತ್ಯ ನೋಡಿ ನಾನು ಸ್ಟ್ರಾಂಗ್ ಆಗ್ತಾ ಇದ್ದೀನಿ ಅಂತೀರಲ್ವಾ? ನಿಮ್ಮ ಜೊತೆ 1 ಗಂಟೆ ಮಾತಾಡಿದ್ದೀನಿ, ಆದರೂ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ನಿಮ್ಮ ಬದುಕು, ನಿಮ್ಮ ಮಕ್ಕಳ ಬದುಕು ತುಂಬ ಉಜ್ವಲವಾಗಿರುತ್ತೆ. ಸತ್ಯವಾಗಿ ಹೇಳ್ತಾ ಇದ್ದೀನಿ. ಒಂದಲ್ಲ ಒಂದು ದಿನ ಈ ನನ್ನ ಮಾತನ್ನು ನೀವು ನೆನಪು ಮಾಡ್ಕೊಳ್ತೀರಿ. ಯಾರು ನಿಮ್ಮನ್ನ ಹೀಯಾಳಿಸಿದ್ದಾರೆ, ನಿಮ್ಮನ್ನು ಮನೆಯಿಂದ ಆಚೆ ಹಾಕಿದ್ದಾರೆ, ನಿಮ್ಮ ಗಂಡನ ಕಡೆಯವರು, ಅವರು ತಿರುಗಿ ನೋಡುವಂತೆ ನೀವು ಬದುಕ್ತೀರಿ. ಇಂಥ ಸಮಯದಲ್ಲಿ ನಿಮ್ಮನ್ನ ಮನೆಯಿಂದ ಆಚೆ ಹಾಕಿರೋರು, ನಿಮ್ಮ ನೋವು ಏನು ಅಂತ ಕೇಳ್ದೋ ಇರೋರು, ನಮ್ಮ ಮನೆಯ ಮಕ್ಕಳು ಅಂತ ಪ್ರೀತಿ ಕೊಡದೋ ಇರೋರು ಯಾಕೆ ಬೇಕು ಹೇಳಿ? ನಿಮಗೆ ತಲೆ ಕೆಡಿಸ್ಕೋಬೇಡಿ. ಆರಾಮಾಗಿ ನಿಮ್ಮ ಮಕ್ಕಳ ಭವಿಷ್ಯದ ಕಡೆ ಗಮನ ಕೊಡಿ. ಭವಿಷ್ಯದ ಕಡೆ ಗಮನ ಕೊಡಿ. ಬರ್ತಾರೆ, ಒಂದಲ್ಲ ಒಂದು ದಿನ ನಿಮ್ಮನ್ನು ಹುಡಿಕೊಂಡು ಬರುವಂಥ ಕಾಲನ ಭಗವಂತ ಕೊಟ್ಟೇ ಕೊಡ್ತಾರೆ. ನೆನಪಿಟ್ಕೊಳ್ಳಿ. ಬೇಕಾದರೆ ನನ್ನ ಮಾತನ್ನು ಬರೆದಿಟ್ಕೊಳ್ಳಿ. ನಿಮ್ಮ ಮಕ್ಕಳ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಧೈರ್ಯವಾಗಿರಿ. ನನ್ನ ವಿಡಿಯೋ ನೋಡ್ತೀರಾ, ನನಗೆ ಗೊತ್ತಿದೆ. ಧೈರ್ಯನೇ ನಮಗೆ ಅಸ್ತ್ರ. ನಮ್ಮಂಗೆ ಪರಿಶುದ್ಧವಾಗಿರೋರು ಯಾರು ಇಲ್ಲ ಅಂತ ಭಾವಿಸ್ತಾ ಖುಷಿಯಾಗಿ ಏನೋ ದುಡಿಯೋದಕ್ಕೆ ಒಂದು ದಾರಿ ಖಂಡಿತ ಸಿಗುತ್ತೆ. ನಿಮ್ಮ ಮನೆಯವರು ನಿಮ್ಮೊಟ್ಟಿಗೆ ಇರ್ತಾರೆ. ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ಹಾದಿಲಿ ಕರ್ಕೊಂಡು ಹೋಗ್ತಾರೆ. ನನಗುಟ್ಟಿರುವಂಥ ಮಕ್ಕಳನ್ನ ಈ ರೀತಿ ಕಡೆಗಣಿಸಿದಾರಲ್ಲ ಅಂತ ಹೇಳಿ ಆ ಆತ್ಮನು ಗಮನಿಸುತ್ತೆ, ಚಡಪಡಾಯಿಸುತ್ತೆ. ನಾನು ಇಲ್ಲದೆ ಹೋದಾಗ ನನ್ನ ಕಡೆಯವರು ನನ್ನ ಮಕ್ಕಳಿಗೆ ಏನೆಲ್ಲ ಅಂದಿದ್ದಾರೆ, ಆಡಿದ್ದಾರೆ, ಅವ್ರನ್ನ ಯಾವ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲನೂ ಗಮನಿಸುತ್ತೆ ಆತ್ಮ. ಗರುಡ ಪುರಾಣ ನಿಮ್ಗೆ ಗೊತ್ತಿದ್ರೆ ತಿಳ್ಕೊಳಿಬೇಕು ಅಂದರೆ, ಇದ್ದಾಗ ಏನೋ ನೀವು ಹೋರಾಡಿ ಒಡೆದಾಡಿದ್ರೂ ಮಾತಾಡಿ ಸುಮ್ಮನೆ ಆಗ್ತಿದ್ರು. ಈಗ ಅವ್ರದ್ದು ಆತ್ಮ ನಮ್ಮನ್ನು ಕಾಯ್ತಾ ಇರುತ್ತೆ. ಆತ್ಮಕ್ಕೆ ಮೋಸ ಮಾಡ್ತಾರೆ ಅವರು, ಮಾಡಲಿ. ಅದಕ್ಕೆ ಏನನ್ನು ಕರ್ಮನ ಉಣ್ಬೇಕು ಅದನ್ನು ಅವರು ಊಟ ಮಾಡೇ ಮಾಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ. ಭಗವಂತ ಇದ್ದಾರೆ, ಭಗವಂತನ ನಂಬ್ಕೊಳ್ಳಿ. ಬದುಕಿನ ಹಾದಿನ ಹುಡುಕುವ ಕೆಲಸನ ನಾವೆಲ್ಲರೂ ಕೂಡ ಮಾಡೋಣ. ಧೈರ್ಯವಾಗಿರ್ತೀರಾ ಅಂತ ಹೇಳಿ ವಿಡಿಯೋ ಮೂಲಕನೇ ತಿಳಿಸ್ತಾ ಇದ್ದೀನಿ. ಒಳ್ಳೆಯದಾಗೇ ಆಗುತ್ತೆ. ಒಳ್ಳೆಯ ದಿನ ನಿಮ್ಗೆ ಶುರುವಾಗಿ ಆಗುತ್ತೆ. ನನ್ನ ಜೊತೆ ನೀವು ಮತ್ತೆ ಮಾತಾಡ್ತೀರಾ, ಆಯಿತಾ? ಈ ನನ್ನ ಪ್ರೀತಿಯ ನನ್ನ ವಿಡಿಯೋ ನೋಡುವಂಥವರು ಸಹ ಕಮೆಂಟ್ಗಳಲ್ಲಿ ನಿಮ್ಮ ಪರವಾಗಿ ಏನೆಲ್ಲ ಕಮೆಂಟ್ ಆಗ್ತಾರೆ ನೋಡಿ, ಒಂದು ಮೋಟಿವೇಟ್ ಆಗಿ ತಗೊಳ್ಳಿ. ನಿಮಗೊಂದು ಧೈರ್ಯ ಬರುತ್ತೆ. ಮುಂದೆ ನಿಮಗೊಂದು ಒಳ್ಳೆ ಹಾದಿ ಖಂಡಿತ ಸಿಗುತ್ತೆ. ಏನು ಹೇಳ್ತೀರಾ ಹೇಳಿ? ನನ್ನ ಚಾನಲ್ ನೋಡುವಂಥವ್ರು ಆ ಹೆಣ್ಣುಮಗಳಿಗೆ ಆತನ ಗಂಡನ ಕಡೆಯವರು ಕಡೆಗಣಿಸಿ ಆ ಮಕ್ಕಳನ್ನ ಆಕೆನ ಮನೆಯಿಂದ ಆಚೆ ಕಳಿಸಿದ್ದಾರೆ. ಆಕೆಯ ಬದುಕು ತುಂಬ ಕಷ್ಟದಲ್ಲಿದೆ. ಆದರೂ ಧೈರ್ಯ ಅನ್ನೋದು ಅವ್ರ ಜೊತೆ ಇದ್ದಾಗ, ಯಾರು ಅವ್ರಿಗೆ ಕೆಡುಕನ್ನು ಬಯಸಿದಾರೋ
ಅವ್ರ ಗಂಡ ಹೋದ್ಮೇಲೆ ನೆಗ್ಲೆಕ್ಟ್ ಮಾಡಿದಾರೋ ಅವ್ರಿಗೆಲ್ರಿಗೂ ಆ ಭಗವಂತನೇ ಬುದ್ಧಿ ಕಲಿಸ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಕೇಳ್ಕೊಳ್ಳೋಣ. ನೀವೇನಂತೀರ ಕಮೆಂಟ್ ಮಾಡಿ. ಇನ್ನೊಂದು ವಿಷಯ, ಆತ ನನ್ನ ತಮ್ಮನ ರೀತಿ ಅಂತ ಹೇಳಿದೆ, ತುಂಬ ಸಂಕಷ್ಟದಲ್ಲಿರುವಂಥ ಒಬ್ಬ ಹುಡುಗ. ಆತ ಇವಾಗ 1 ಲಕ್ಷ ಕೈಲಿದೆ. ಈ 1 ಲಕ್ಷ ನಾನು ದುಡಿಬೇಕಕ್ಕ, ಇದರಿಂದ ನಾನು ತುಂಬ ಸಾಧನೆ, 1 ಲಕ್ಷ ಮಾತ್ರ ಇದೆ, ಅದನ್ನು ನಾನು ಯಾವ ರೀತಿ ಬಳಸ್ಕೋಬೇಕು, ಯಾವ ಕೆಲಸ ಮಾಡಬಹುದು ನನಗೆ ನೀವು ತಿಳಿಸ್ಬೇಕು ಅಕ್ಕ ಅಂತ ಆತ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದಾರೆ. ನಾನು ಕೂಡ ನಿನ್ನೆ ಮತ್ತು ಮೊನ್ನೆಯಿಂದ ತುಂಬ ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡಬಹುದು. ಆತ ಅದು ಕೂಡ ಸಾಲ ತಗೊಂಡು ಕೈಲಿಟ್ಕೊಂಡಿದ್ದಾನೆ 1 ಲಕ್ಷ. ಆ ಲಕ್ಷ ಒಂದು ದುಡಿಮೆಗೆ ಹಾಕಬೇಕು, ಏನು ಮಾಡಬೇಕು ಅಂತ ತಲೆ ಓಡ್ತಾ ಇಲ್ಲ. ಆತ ನನ್ನನ್ನು ಕೇಳಿದ್ದಾರೆ, ನೀವು ಅದಕ್ಕೆ ಏನು ಯಾರಾದರೂ ಒಂದು ಲಾಭ ಬರಬೇಕು ಆತನಿಗೆ, ಇದಕ್ಕೆ ದುಡಿಮೆಗೆ ಹಾಕ್ಕೊಂಡ್ರೆ ಆತ ದಿನ ಅದರಲ್ಲಿ ಆದಾಯ ಗಳಿಸುವಂತಿರಬೇಕು ಅಂಥದ್ದು ನಿಮಗೇನಾದರೂ ಗೊತ್ತಿದ್ದರೆ. 1 ಲಕ್ಷದಲ್ಲಿ ಏನು ಮಾಡ್ಬೋದಪ್ಪ ಆಗಲ್ಲ ಅಂತ ಅನ್ಬೇಡಿ, 1 ಲಕ್ಷದಲ್ಲೂ ಕೂಡ ದುಡಿಯುವಂಥದ್ದು ಖಂಡಿತ ಇವೆ. ಏನನ್ನ ಮಾಡಬಹುದು ಅನ್ನೋದನ್ನು ನೀವು ಕಮೆಂಟ್ ಮಾಡಿ, ಆತನಿಗೆ ಅದು ಉತ್ತರ ಸಿಗುತ್ತೆ. ನೀವು ಹಾಕುವ ಕಮೆಂಟ್ಗಳಲ್ಲಿ ಯಾರ್ದಾದ್ರೂ ಒಬ್ಬರದಾದ್ರೂ ಸಹ ತಗೊಂಡು ಆತ ಅದನ್ನು ಕೆಲಸ ಅಂತ ಶುರು ಮಾಡೋ ಥರ ನೀವು ಹೇಳ್ಕೊಡ್ಬೇಕು. ತುಂಬ ಕಷ್ಟದಲ್ಲಿ, ತುಂಬ ಬದುಕಿನಲ್ಲಿ ಅಪ್ ಆ್ಯಂಡ್ ಡೌನ್ಸ್ ನೋಡಿರುವಂಥ ಹುಡುಗ, ಈ 1 ಲಕ್ಷ ಆತನ ಜೀವನಕ್ಕೆ ಒಂದು ದಾರಿ ತೋರಿಸ್ಬೇಕು. ಕಂಡಂತಹ ನೋವುಗಳು, ಕಂಡಂಥ ನಷ್ಟಗಳು ತಿರುಗಿ ನೋಡಬಾರ್ದು. ಈ ಬದುಕು ಬೇರೆ ರೀತಿಯೇ ಇರಬೇಕು. ಆ 1 ಲಕ್ಷ ರೂಪಾಯಿಲಿ ಆತ ಏನನ್ನು ಮಾಡಬಹುದು, ಚಿಕ್ಕದಾಗೆ ಶುರು ಮಾಡಿದ್ರು ಸಹ ಅದರಿಂದ ಒಳ್ಳೆ ಲಾಭ ತಗೊಳ್ಳುವಂತಹ ಯಾವುದಾದ್ರೂ ಪುಟ್ಟದಾದ ಒಂದು ದುಡಿಮೆ ಇದ್ದರೆ ನೀವ್ಯಾರು ನನ್ನ ವಿಡಿಯೋ ನೋಡ್ತೀರೋ ಕಮೆಂಟ್ ಮಾಡ್ತೀರಾ? ಖಂಡಿತ ಮಾಡಿ. ಅದರಲ್ಲಿ ತಗೊಂಡು ಆತಗೆ ನಾನು ಹೇಳ್ತೀನಿ, ಆತ ವಿಡಿಯೋ ಕೂಡ ನೋಡೋದ್ರಿಂದ ನೀವು ಅದಕ್ಕೆ ತಿಳಿಸುವಂಥದ್ದನ್ನು ಮಾಡಿ. ಈ ನನ್ನ 2 ಅಭಿಪ್ರಾಯಗಳಿಗೆ ಅತಿ ಹೆಚ್ಚು ಕಮೆಂಟನ್ನು ನಿರೀಕ್ಷೆ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿಯ ಅಭಿಪ್ರಾಯ ಬಹಳ ಮುಖ್ಯ ಅಂತ ನಾನು ಭಾವಿಸ್ತೀನಿ. ಆತನಿಗೆ ಬದುಕು ಹಸನಾಗಲಿ ಅಂತ ಕೇಳ್ಕೊಳ್ಳೋಣ. ಈ ಹೆಣ್ಮಗಳಿಗೆ ಆ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ, ಆ ತಾಯಿ ಹೃದಯ ಗಟ್ಟಿಯಾಗಿರಲಿ, ಬಂಡೆ ಥರ ನಿಂತ್ಕೊಂಡು ಆ ಮಕ್ಕಳಿಗೆ ಗಂಟೆ ಸೌಂಡು, ಆ ಮಕ್ಕಳಿಗೆ ದಾರಿದೀಪ ಆಗಲಿ ಆ ತಾಯಿ. ಹೋದಂತಹ ಆಕೆಯ ಗಂಡ ಅಂದರೆ ಪತಿ, ಆ ಮಕ್ಕಳ ತಂದೆ ಅವ್ರ ಜೊತೆಗಿತ್ಕೊಂಡು ಅವ್ರಿಗೊಂದೊಳ್ಳೆ ಭವಿಷ್ಯನ ಸಿಗೋ ಥರ ಭಗವಂತ ಕರುಣೆ ಮಾಡಲಿ ಅಂತ ಹೇಳಿ ನಿಜವಾಗ್ಲೂ ಮನಸ್ಪೂರ್ವಕವಾಗಿ ನಾನು ಕೇಳ್ಕೊಳ್ತೀನಿ. ನನ್ನ ವಿಡಿಯೋ ನೋಡಿ ಎಷ್ಟೋ ಕಮೆಂಟ್ ಮಾಡೋದು, ಅಕ್ಕ ನಿಮ್ಮನ್ನು ನೋಡಿ ಸ್ಟ್ರಾಂಗ್ ಆಗ್ತಾಯಿದ್ದೀವಿ, ಸೇಮ್ ನಿಮ್ಮ ಥರನೇ ಬದುಕು ನಮ್ಮದು ಅಕ್ಕ, ಗಂಡನ್ನ ಕಳ್ಕೊಂಡಿದ್ದೀವಿ, ಮಕ್ಕಳು ಭವಿಷ್ಯ ನಮ್ಮ ಮುಂದೆ ಇದೆ, ಹೋರಾಟ ಇದೆ, ತುಂಬ ಸ್ಟ್ರಗಲ್ ಇದೆ ಲೈಫಲ್ಲಿ, ಏನು ಮಾಡಬೇಕು ಅಕ್ಕ, ನೀವು ಧೈರ್ಯವಾಗಿರಬೇಕು, ನಿಮ್ಮ ಧೈರ್ಯ ನೋಡಿ ನಾವೆಲ್ಲರೂ ಧೈರ್ಯ ತಗೊಳ್ತೀವಿ ಅಂತ ಹೇಳ್ತಿರಲ್ಲ. ನಿಜವಾಗ್ಲೂ ನಾನು ಒಂದೊಂದು ಸಲ ಅಲ್ಲ, ನಾನು ಯೂಟ್ಯೂಬ್ ಮಾಡಿದ್ದಕ್ಕೂ ನನಗೆ ಸಾರ್ಥಕ ಅನಿಸುತ್ತೆ, ತುಂಬ ಸಾರ್ಥಕ ಅಂತ ಅನಿಸುತ್ತೆ ನನಗೆ. ನೊಂದವರು ಗೊತ್ತು ನೋವಿನ ಬೆಲೆ. ನಾನು ತುಂಬ ಬಾರಿ ಹೇಳಿದ್ದೀನಿ ಮಾತುಗಳನ್ನ. ಆಕೆ ಎಷ್ಟು ಧೈರ್ಯ ಹೇಳಬೇಕು, ನಾನು ಖಂಡಿತ ಧೈರ್ಯನ 1000 ಪಟ್ಟು ಮೋಟಿವೇಟ್ ನಾನು ಕೊಟ್ಟಿದ್ದೀನಿ. ನಿಮ್ಮೆಲ್ಲರ ಕಮೆಂಟ್ಗಳು ಆಕೆ ಓದ್ತಾರೆ, ಅವ್ರ ವಿಡಿಯೋ ನೋಡ್ತಾರೆ. ನೀವೇನು ಧೈರ್ಯ ಕೊಡ್ತೀರಿ, ಏನು ಮಾತಾಡ್ತೀರಿ ಕೊಡಿ. ಇವತ್ತು 2 ಕಮೆಂಟ್ಗಳನ್ನ 2 ಕಮೆಂಟನ್ನು ನೀವು ಮಾಡಬೇಕು. ಆತನಿಗೆ ಬದುಕಿಗೆ ಒಂದು ದಾರಿ, 1 ಲಕ್ಷ ಆತನ ಕೈಲಿದೆ. ಆ 1 ಲಕ್ಷದಿಂದ ಯಾವ ರೀತಿ ಬದುಕನ್ನು ಕಟ್ಕೋಬೇಕು, ಏನೆಲ್ಲ ನೀವು ಪ್ಲ್ಯಾನ್ ಇದೆ ನಿಮ್ಮಲ್ಲಿ, ಆ ಪ್ಲ್ಯಾನನ್ನು ಕಮೆಂಟಲ್ಲಿ ತಿಳಿಸಿ. ನಾನು ಆ ವಿಡಿಯೋನ ಶೇರ್ ಮಾಡ್ತೀನಿ ಆತನಿಗೆ. ನಾನು ಕೂಡ ನನ್ನ ಕೈಲಾದಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ, ಏನನ್ನು ಹೇಳಬೇಕು ಅಂತ ಹೇಳಿ ನೋಡೋಣ ಆತನ ಭವಿಷ್ಯ ಹೇಗಿರುತ್ತೆ ಏನು ಅಂತ ಹೇಳಿ. ಬರಲಾ, ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ಇಷ್ಟ ಆಗಿತ್ತು, ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಹೆಚ್ಚು ಲೈಕ್ ಮಾಡಿ, ಹೆಚ್ಚು ವಿಡಿಯೋಗಳನ್ನ ಶೇರ್ ಮಾಡಿ. ಇವತ್ತಂತೂ ಕಮೆಂಟ್ ಅಂತೂ ಹೆಚ್ಚಿಗೆ ಬರಬೇಕು ನನಗೆ, ಇಷ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು.